ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಒಂದ್ ಕತೆ ಹೇಳ್ತೀನಿ. ಇವತ್ತಿನ ದಿನ ಸ್ವಲ್ಪ ಲೇಟಾಗಿ ಶುರುವಾಯಿತು. ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಒಂದು ಟ್ರಿಪ್ ಪ್ಲ್ಯಾನ್ ಆಗಿತ್ತು ನಮ್ಮ ಕಂಪನಿ ಕಡೆಯಿಂದ. ಸೊ ಅದಕ್ಕೆ ಬೇಗನೆ ರೆಡಿಯಾಗಿ ಹೊರಟೆ. ಬೇಗ ಅಂದರೆ ಆಲ್ಮೋಸ್ಟ್ 7:15 ಆಗಿತ್ತು. ಅದೇ ದಾರಿಯಲ್ಲಿ ಆಟೋ ಅಣ್ಣ ಕೂಡ ಒಂದು ಡ್ರಾಪ್ನ ಕೊಟ್ಟರು. ಅಲ್ಲಿ ಸೀನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯಿತು. ನಮ್ಮ ಸೀನಿಯರ್ ಚಂದ್ರು ಸರ್ ಕೂಡ ಅದೇ ಸಮಯಕ್ಕೆ ಬಂದರು. ನಮ್ಮ ಟ್ರಿಪ್ಪಿಗೆ ಸೂಟ್ ಆಗೋ ಬಸ್ಸು ಕೂಡ ಬುಕ್ ಮಾಡಿದ್ರು, ಕಾಲಭೈರವ ಅನ್ನೋ ಹೆಸರಿನಲ್ಲಿ. ಬಸ್ನ ಸೈಡ್ನಲ್ಲಿ ಕನ್ನಡಿಗೋ ಅನ್ನೋ ವರ್ಡ್ಸ್ನ ತುಂಬ ಆಟಿಟ್ಯೂಡಿಂದ ಬರೆದಿದ್ರು. ಹೀಗೆ ಬಸ್ ಹತ್ತಿ ನೋಡಿದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಬಸ್ಸಲ್ಲಿ ಒಬ್ಬರೂ ಇಲ್ಲ, ಡ್ರೈವರ್ ಅಣ್ಣನ ಬಿಟ್ರೆ. ಯಾರೂ ಟೈಮಿಗೆ ಬಂದಿರಲಿಲ್ಲ. ಸೊ ನಮ್ಮ ಹೊಟ್ಟೆ ಕೂಡ ರಿಮೈಂಡರ್ ಕೊಡ್ತಾನೆ ಇತ್ತು ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟ್ನಲ್ಲಿ ಬನ್ಸ್ ಮತ್ತು ಯೋಗರ್ಟ್ನ ತಗೊಂಡೆ, ಫುಲ್ ಪ್ರೋಟೀನ್ಸ್. ಹೀಗೆ ಬ್ರೇಕ್ಫಾಸ್ಟ್ ಮಾಡಿ ಹಿಂದೆ ಬರೋವಾಗ ಫುಲ್ ಹೈಲೈಟ್ ಮೂಮೆಂಟ್. ನಮ್ಮ ಡೋಗೇಶ್ ಬಾಯ್ ಫುಲ್ಲು ಪೋಸ್ ಕೊಡ್ತಾ ಇದ್ದಾರೆ. ಬಾಡಿಗೆ ನಾಯಿ ಕಡೆ ಜನರೇಟರ್ ಬಾಯ್ ಹಾಕ್ಬಿಟ್ಟು ಫಾಲೋ ಮೀ. ಹೀಗೆ ಸ್ಲೋ ಆಗಿ ನಮ್ಮ ಟ್ರಿಪ್ನ ಕಿಕ್ ಸ್ಟಾರ್ಟ್ ಆಯಿತು. ಇವತ್ತು ಟ್ರಿಪ್ ಹೋಗ್ತಿರೋದು KGFಗೆ. ಹಾಗಾದ್ರೆ ಅಲ್ಲಿಗೆ ಹೋಗ್ತೀರಾ? ಆ ಜಾಗಕ್ಕೆ ಅವ್ರಗಳ ಮಧ್ಯೆ ಆ ನರಕಕ್ಕೆ ಯಾರು ಹೋಗಕ್ಕಾಗತ್ತಾ? ಯೋಚನೆನಾದ್ರೂ ಮಾಡಕ್ಕಾಗತ್ತಾ? ಅವ್ನು ಇಲ್ಲಿ ಹೊಡೆದೋಗಿರೋ ಏಟ್ಗೆ ಅಲ್ಲಿ ಹೋಗೋದಕ್ಕೆ ಯಾರು ಯೋಚನೆನೂ ಮಾಡಕ್ಕಾಗೋದಿಲ್ಲ. ಏನೋ ಮಾಡ್ತಾ ಇದೀಯ ನೀನು? ಬಸ್ಸು ಕೂಡ ಫೈನಲಿ ಮೂವ್ ಆಯಿತು. ಜರ್ನಿ ಶುರು ಆದಮೇಲೆ ಬಸ್ ಒಳಗಿನ ವೈಬೇ ಚೇಂಜ್ ಆಯಿತು. ಮಾತು, ನಗು, ಫನ್ ಎಲ್ಲವೂ ಸ್ಲೋಲಿ ಸೆಟ್ ಆಗ್ತಾ ಇತ್ತು. ಅಷ್ಟರಲ್ಲೇ ಒಂದು ಸ್ವೀಟ್ ಸರ್ಪ್ರೈಸ್. ಬಸ್ನಲ್ಲೇ ನಮಗೆ ಐಸ್ ಕ್ರೀಮ್ ಕೂಡ ಕೊಟ್ಟರು. ಅದರಿಂದ ಎಲ್ಲರ ಮುಖದಲ್ಲಿ ಒಂದು ಚಿಕ್ಕ ನಗು ಕೂಡ ಬಂತು. ಸುಮಾರು 2 ಗಂಟೆಯ ಜರ್ನಿಗಳ ನಂತರ ನಾವು ನಮ್ಮ ಡೆಸ್ಟಿನೇಷನ್ನ ತಲುಪಿದ್ವಿ. ಅದೇ KGF ರೆಸಾರ್ಟ್. ಬಸ್ ಇಳಿದ ತಕ್ಷಣ ಹೊಸ ಪ್ಲೇಸ್, ಎಕ್ಸೈಟ್ಮೆಂಟ್, ಫ್ರೆಶ್ ಏರ್ ಮತ್ತು ಫುಲ್ ಟ್ರಿಪ್ ಮೂಡ್ ಒಂದೇ ಸರಿಗೆ ಹಿಟ್ ಆಯಿತು. ಬಸ್ ಇಳಿದು ನಾವು ರೆಸಾರ್ಟ್ ಒಳಗೆ ಎಂಟ್ರಿ ಕೊಟ್ಟ ಕ್ಷಣಕ್ಕೆ ಅಲ್ಲಿ ಇದ್ದ ಗ್ರೀನರಿ ನೋಡಿ ಲಿಟ್ರಲಿ ಮನಸ್ಸಿಗೆ ಫ್ರೆಶ್ ಫೀಲ್ ಆಯಿತು. ಹಾಗೆ ಸ್ವಲ್ಪ ಒಳಗೆ ಹೋದಾಗ ನಮ್ಮ ಕಣ್ಣಿಗೆ ಬಿತ್ತು ಒಂದು ದೊಡ್ಡದಾದ ಬಾವಿ. ಯಾವುದೋ ಒಂದು ಹಳೆ ಮೂವೀಸ್ನಲ್ಲಿ ತೋರಿಸೋ ಥರ ಇತ್ತು. ಎಲ್ಲೆಲ್ಲೂ ಹಸಿರು ಮರಗಳು, ತಂಪಾದ ಗಾಳಿ. ಒಳಗೆ ಹೋಗ್ತಾ ಇದ್ದಂತೆ ಇದು ರೆಸಾರ್ಟಾ ಅಥವಾ ಫಾರೆಸ್ಟಾ ಅನ್ನೋ ಫೀಲ್ ಬರ್ತಾ ಇತ್ತು. ಆ ನಗರದ ಕರ್ಕಶ ಶಬ್ದಗಳಿಂದ ದೂರ ನೇಚರ್ನ ಮಧ್ಯೆ ಬಂದಿದ್ದೀವಿ ಅನ್ನೋ ಶಾಂತಿ ಬೇರೆನೇ ಲೆವೆಲಲ್ಲಿ ಇತ್ತು. ಆ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಎಂಜಾಯ್ ಮಾಡ್ತಾ ಮೊದಲು ನಾವು ನಮ್ಮ ಲಗೇಜಸ್ ಅನ್ನು ಅಲ್ಲಿದ್ದ ಚಿಕ್ಕ ಚಿಕ್ಕ ಕಾಟೇಜಸ್ಗಳ ಒಳಗೆ ಇಟ್ಟೆವು. ಆ ಕಾಟೇಜಸ್ ಕೂಡ ತುಂಬ ಕ್ಯೂಟಾಗಿ ನೇಚರ್ ಮಧ್ಯೆ ಸೆಟಲ್ ಆಗಿದ್ದವು. ಸ್ಟೇಯಿಂಗ್ನ ಫೀಲೇ ಬೇರೆ ಇತ್ತು. ಫೈನಲಿ ನಮ್ಮ ಪಯಣ ಪೂಲ್ನ ಕಡೆಗೆ. ಯಾಕಂದರೆ ಅಷ್ಟು ಗ್ರೀನರಿ ಮಧ್ಯೆ ಇದ್ದ ಪೂಲ್ ನೋಡೋದಕ್ಕೆ ಎಲ್ರಿಗೂ ಎಕ್ಸೈಟ್ಮೆಂಟ್ ತುಂಬ ಡಬಲ್ ಆಗಿತ್ತು. ಸೊ ನಾವು ಕೂಡ ಆ ಕಡೆ ನಡೆದೆವು. ಪೂಲ್ ಸೈಡಿಗೆ ಹೋದ್ಮೇಲೆ ಆನೆಸ್ಟ್ಲಿ ಆ ವ್ಯೂ ನೋಡಿದ ಕ್ಷಣಕ್ಕೆ ಎಲ್ಲರೂ ಸ್ಪೀಚ್ಲೆಸ್ ಆಗಿಬಿಟ್ಟೆವು. ಅಲ್ಲಿ ಮಿನಿ ವಾಟರ್ ಫಾಲ್ ಕೂಡ ಸಖತ್ತಾಗಿತ್ತು. ಇದರ ಮಧ್ಯದಲ್ಲಿ ನಂದನ್ ಅವರು 2 ಸ್ಪೀಚ್ನ ಕೊಟ್ಟರು, ಅದು ಕೇಳೋಣ. ಜೀವನದಲ್ಲಿ ಇಷ್ಟೇ ಕುಡಿ ಸೇದು ಸಾಯಿ. ತಂಪಾದ ವಾಟರ್ ಮೆಲನ್ ಜ್ಯೂಸ್ ಮತ್ತು ಫ್ರೆಶ್ ಶುಗರ್ ಕೇನ್ ಜ್ಯೂಸ್ನ ಕೂಡ ಕೊಟ್ಟರು. ಆ ಹಾಟ್ ವೆದರ್ನಲ್ಲಿ ಆ ಚಿಲ್ಡ್ ಜ್ಯೂಸ್ ಕುಡಿಯೋ ಫೀಲ್ ಬೇರೆನೇ ಇತ್ತು.
ಪೂಲ್ ಹತ್ತಿರ ಎಲ್ಲರೂ ಫಸ್ಟ್ ಕಾಮ್ ಆಗಿ ನಿಂತು ಆ ಬ್ಯೂಟಿಫುಲ್ ಪೂಲ್ ಅನ್ನೇ ಅಬ್ಸರ್ವ್ ಮಾಡ್ತಾ ಇದ್ರು. ಫಸ್ಟಿಗೆ ಯಾರು ಇಳಿಲೇ ಇಲ್ಲ. ಇದರ ಮಧ್ಯೆ ಚೇತನ್ ಮತ್ತೆ ನಂದನ್ ಇವರು ಈ ಪ್ರಾಪರ್ಟಿನ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆನ ನಡೆಸ್ತಾ ಇದ್ರು. ಈ ಡೀಲ್ ಎಲ್ಲ ಆದ್ರೆ ನಾವು ಇಂಥದೊಂದು ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡ್ಬಿಡೋಣ. ಬಾಡಿಗೆ ಬೇಡ, ಸ್ವಂತಕ್ಕೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ 2-3 ಟರ್ಕಿ ಕೋಳಿಗಳು ಕೂಡ ಕಾಣಿಸಿಕೊಂಡವು. ಅವು ಫುಲ್ ಫ್ರೀ ಆಗಿ ರೆಸಾರ್ಟ್ ಒಳಗೆ ರೌಂಡ್ ಹೊಡಿತಾ ಇದ್ವು. ನಾನು ಮೊದಲು ಸ್ವೀಟ್ ಕಾರ್ನ ತಗೊಂಡೆ. ಚಿಕನ್ ಸಮೋಸ, ಆನಿಯನ್ ಪಕೋಡ, ಚಿಕನ್ ಕಬಾಬ್ ಒಂದಕ್ಕಿಂತ ಒಂದು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದ್ದು. ನಾನೊಂದು 2 ಪೀಸ್ ಕಬಾಬ್ನ ಹಂಗೆ ದೇಪ್ಕೊಂಡ್ಬಿಟ್ಟೆ. ಸೀನಿಯರ್ ಅಂತೂ ಎಲ್ರಿಗಿಂತ ಮೊದಲೇ ಪೂಲ್ಗೆ ಇಳಿದು ಸ್ವಿಮ್ಮಿಂಗ್ನ ಸ್ಟಾರ್ಟೇ ಮಾಡಿಬಿಟ್ರು. ರಾತ್ರಿ ಎಲ್ಲ ಕುಡಿದ್ರೆ ತಲೆ ಹಿಡ್ಕೊಂಡೈತ್ ನನ್ನ ಮಗನಿಗೆ. ಫುಡ್ ಕೌಂಟರ್ ಕಡೆ ನೋಡಿದ್ರೆ ಅಲ್ಲಿ ಇದ್ದ ಐಟಮ್ಸ್ ಕೌಂಟ್ ಮಾಡೋದೇ ಕಷ್ಟ ಅನ್ನೋಷ್ಟು ವೆರೈಟೀಸ್ನ ಇಟ್ಟಿದ್ರು. ಪ್ರತಿ ಡಿಶ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಅರೇಂಜ್ ಮಾಡಿದ್ರು. ಇನ್ನೇನು ಹಾಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ನೈಟ್ ಸ್ಟೇ ಆಗೋಕೆ ನಮಗೆ ಆ ಮನೆನ ಕೊಟ್ಟಿದ್ರು. ಅದು ಮಾತ್ರ ನೇಚರ್ ಮಧ್ಯೆ ನೋಡೋಕೆ ಒಂದು ರಾಯಲ್ ಲುಕ್ನ ಕೊಡ್ತಾ ಇತ್ತು. Next, our class students are performed to remix song. Please welcome to the students of First C1 Girls. It's not a photo. It's the video. Wait a minute. Who are you? A few moments later. ನೀನ್ ಮಾಡಕ್ಕಾಗಲ್ಲ. ಕ್ಯಾಪೆ ಆರೋಗುತ್ತೋ. ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು. Thanks a lot, you idiot. Thanks a lot, Rachel. Thanks a lot. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬರ ಲಾಸ್ಟ್ ವರ್ಕಿಂಗ್ ಡೇ ಆಗಿದ್ದರಿಂದ ಅವರಿಗೆ ಎಲ್ಲರೂ ಸೇರಿ ಸ್ಮಾಲ್ ಫೇರ್ವೆಲ್ನ ಕೊಟ್ಟೆವು. ಪ್ರತಿಯೊಬ್ಬರು ಅವರ ಜೊತೆ ಮೆಮೊರೀಸ್ ಶೇರ್ ಮಾಡ್ತಾ ಫ್ಯೂಚರ್ಗೆ ಬೆಸ್ಟ್ ವಿಶಸ್ನ ಹೇಳಿದರು. ನಗು ಫನ್ ಮಧ್ಯೆ ಕೂಡ ಈ ಮೂಮೆಂಟ್ ಸ್ವಲ್ಪ ಎಮೋಷನಲ್ ಫೀಲ್ ಕೊಟ್ಟಿತ್ತು. ಹೀಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆಲ್ಮೋಸ್ಟ್ ಕತ್ತಲೆ ಆಗಿತ್ತು. ಇನ್ನೇನು ಡ್ಯಾನ್ಸ್ ಪಾರ್ಟಿ ಶುರು, ನೃತ್ಯ ಕಾರ್ಯಕ್ರಮಗಳು. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ ಬಿಡ್ಬೇಕಾ?
ಅಷ್ಟೇ ಹಾಕಲೇ ಎಣ್ಣಿನ ಮುಂದೆ ಹಾಕ್ತಾರಲ್ಲ ಮ್ಯೂಸಿಕ್ ಸ್ಟಾರ್ಟ್ ಆದ್ಮೇಲೆ ಎಲ್ರು ಫುಲ್ ಎನರ್ಜಿ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾರು ಶೈ ಆಗಿರ್ಲಿಲ್ಲ, ಪ್ರತಿಯೊಬ್ರು ತಮ್ಮ ಓನ್ ಸ್ಟೈಲ್ನಲ್ಲೇ ಎಂಜಾಯ್ನ ಮಾಡ್ತಾ ಇದ್ರು. ಬೀಟ್ಸ್ ಜಾಸ್ತಿ ಆಗ್ತಾ ಹೋದಂತೆ ಡ್ಯಾನ್ಸ್ ಫ್ಲೋರ್ ಫುಲ್ ವೈಬ್ನಲ್ಲಿ ಶೇಕ್ ಆಗ್ತಾ ಇತ್ತು. ಇದರ ಮಧ್ಯದಲ್ಲಿ ನಮಗಂತೂ ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ. ನೈಟ್ ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೆ. ನನಗೆ ಹೊಡೆದಿರೋ ಎಣ್ಣೆ ನಿಜ ಎಲ್ಲ ಹಂಗೆ ಇಳ್ದೋಗ್ಬಿಡ್ತು. ಎದ್ದ ತಕ್ಷಣ ಒಂದು ಒಳ್ಳೆ ನೇಚರ್ ವ್ಯೂನ ನೋಡ್ಕೊಂಡು ಹಂಗೆ ನಾವು ನಡ್ಕೊಂಡು ಹೋದ್ವಿ. ಏನೆಂದು ಹೇಳಲಿ, ಸಿಗಲಾರದ ದೇವತೆ ಅಂತಹ ಗೆಳತಿಯ ಬಗ್ಗೆ. ಸಿಕ್ಕವನ ಪಾಲಿಗೆ ಸೀತೆಯಾದಳು, ಸಿಗದವನ ಪಾಲಿಗೆ ರಾಧೆಯಾದಳು. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸರು ರಾಜ ಅಂತ. ರೆಸಾರ್ಟ್ ಎಲ್ಲ ಎಂಜಾಯ್ ಮಾಡಿ ಹೊರಡೋ ಸಮಯ ಆಗಿತ್ತು. ಹೊರಡುವಕ್ಕಿಂತ ಮುಂಚೆ ಒಂದೆರಡು ಮೋಟಿವೇಶನಲ್ ಸ್ಪೀಚ್ನ ಕೊಟ್ಟರು ಸೀನಿಯರ್ಸ್ ಅವರು. ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. आपका अंदर से लगना चाहिए क्या बनना है जिंदगी में. ಬಾಗುಣ್ಣವ ಗುರು. ಇದೇಮ್ ಗುರು, ಉಪೇಂದ್ರನ್ ತರ ಅವಾಗವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ಈ ವಿಡಿಯೋನಲ್ಲಿ ಇರುವ ಯಾವುದೇ ಸೀನ್ ಅಥವಾ ಫನ್ ಮೂಮೆಂಟ್ಸ್ ಇಂದ ಯಾರಿಗಾದರೂ ಬೇಸರವಾಗಿದ್ರೆ ಸಿನ್ಸಿಯರ್ಲಿ ಸಾರಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕೋಸ್ಟಲ್ ಕನ್ನಡಿಗ ಸೈನಿಂಗ್ ಆಫ್. ಇನ್ನಷ್ಟು ಫನ್ ಬ್ಲಾಗ್ಸ್ ಮತ್ತು ಕ್ರೇಜಿ ಮೂಮೆಂಟ್ಸ್ ಜೊತೆ ಮತ್ತೆ ಸಿಗ್ತೀನಿ. ಅವನೇ ಅಣ್ಣ ನಾನು.